ನಟಿ ರಮ್ಯಾ ಅವರು ಇವತ್ತು ಕೋರ್ಟ್ಗೆ ಬಂದಿದ್ದಾರೆ. ಸೊ ಯಾವ ವಿಚಾರಕ್ಕೆ ಬಂದಿದ್ದಾರೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ಸೋಗ್ತೀನಿ. ಮೇಡಮ್, ಕೋರ್ಟ್ಗೆ ಬಂದಿದ್ದೀರಾ, ಲಾಸ್ಟು ಒಂದೆರಡು ತಿಂಗಳಿಂದ ಕೂಡ ಬಂದಿದ್ರಿ, ಇವತ್ತು ಬಂದಿದ್ದೀರಾ, ಏನು ವಿಷಯ ಮೇಡಮ್? ಜಡ್ಜ್ ಅವ್ರು ಕರೀತಾರೆ, ನಾವು ಬರಬೇಕು. ಐ ಹ್ಯಾಡ್ ಟು ಸೈನ್ ಸಮ್ ಡಾಕ್ಯುಮೆಂಟ್ಸ್, ಹಾಗಾಗಿ ಬಂದಿದ್ದೆ ನಾನು. ಯಾವ ಹಂತದಲ್ಲಿದೆ ಮೇಡಮ್ ಆ ಒಂದು ಹಾಸ್ಟೆಲ್ ಹುಡುಗರ ವಿವಾದ? ಇನ್ನು ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಉಳಿದಿದೆ, ಸೊ ಅದಾದ್ಮೇಲೆ ನೋಡಬೇಕು. ಸೊ ದಾಖಲೆಗಳು ಸಬ್ಮಿಟ್ ಮಾಡೋದಕ್ಕೆ ಇವತ್ತು ಬಂದಿದ್ದಾರೆ ರಮ್ಯಾ ಅವರು ಅಂತ ವಿಚಾರ ಇದೆ. ಯಾವ್ಯಾವ ದಾಖಲಾತಿ, ಯಾಕಂದರೆ ಅವರು ಕೂಡ ಒಂದು ಅಗ್ರಿಮೆಂಟ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ನೀವು ಚಿತ್ರದ ತಂಡ ಕೂಡ ಹೇಳ್ತಾ ಇರುವಂಥದ್ದು ಮೇಡಮ್. ಆ ಅಗ್ರಿಮೆಂಟ್ ಒರಿಜಿನಲ್ ಡಾಕ್ಯುಮೆಂಟೇ ನಾವು ಸಬ್ಮಿಟ್ ಮಾಡಿರೋದು. ಯಾ. ಸೊ ಇನ್ನೇ ಮತ್ತೆ ಯಾವತ್ತು ಕೋರ್ಟ್ಗೆ ಬರೋದಕ್ಕೆ ಹೇಳಿದ್ದಾರೆ? ಅವ್ರು ಹೇಳ್ತಾರೆ ಮತ್ತೆ ಯಾವ ಡೇಟ್ಗೆ ಕೋರ್ಟ್ ಹೇಳಿದ್ರು? ಮಾರ್ಚ್ 19. ಸೊ ಇದರ ನಡುವೆ ಮೇಡಮ್ ಸಾಕಷ್ಟು ಸುದ್ದಿಯಲ್ಲಿರುವಂಥ ಒಂದು ವಿಚಾರ ಅಂದರೆ 16ನೇಯ ಫಿಲಮ್ ಫೆಸ್ಟಿವಲ್ಲು. ಸೊ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ನಟ್ಟು ಬೋಲ್ಟ್ ಹೇಳಿಕೆ ಏನಿದೆ, ಅದು ಎಷ್ಟು ಸಮಂಜಸ, ಪರಾವಿರೋಧಗಳ ಚರ್ಚೆ ಆಗ್ತಾಯಿದೆ ಇಂಡಸ್ಟ್ರಿ ಒಳಗೆ ಮತ್ತು ಹೊರಗೆ ಮೇಡಮ್? ಅವ್ರು ಆಗಲೇ ಕ್ಲಾರಿಫೈ ಮಾಡಿದ್ದಾರೆ, ಅವರು ಥ್ರೆಟನ್ ಮಾಡೋಕ್ಕೆ ಏನು ಉದ್ದೇಶ ಇರಲಿಲ್ಲ ಅಂತ. ಸೊ ಐ ಥಿಂಕ್ ದ್ಯಾಟ್ ಸೆಟಲ್ಸ್ ಇಟ್. ಬಟ್ ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಆ್ಯಸ್ ಆ್ಯಕ್ಟರ್ಸ್, ಲೈಕ್ ಐ ಸೆಡ್, ಏನಾದರೂ ಒಂದು ಕಾಸ್ ಇದ್ದರೆ ನಾವು ಖಂಡಿತವಾಗ್ಲೂ ಮಾತಾಡಲೇಬೇಕು. ಸೊ ಐ ಡೋಂಟ್ ಥಿಂಕ್ ದ್ಯಾಟ್ ಇಸ್ ರಾಂಗ್. ಬಟ್ ಅವ್ರು ಹೇಳಿದ ರೀತಿ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಆ್ಯಂಡ್ ಅವ್ರು ಆಮೇಲೆ ಕ್ಲಾರಿಫೈ ಮಾಡಿದ್ದಾರೆ ದಟ್ ಹಿ ಡಿಡ್ ನಾಟ್ ಥ್ರೆಟನ್ ಅಂತ. ಸೊ ಲೆಟ್ಸ್ ಜಸ್ಟ್ ಲೀವ್ ಇಟ್. ಈ ವಿವಾದ ಆದ ನಂತರ ಒಂದಷ್ಟು ನಟ ನಟಿಯರಿಗೆ ಇನ್ವಿಟೇಷನ್ನೇ ಹೋಗಿಲ್ಲ ಅನ್ನುವಂಥ ವಿಚಾರಗಳು ಚರ್ಚೆ ಆಗ್ತಿದೆ. ರಮ್ಯಾ ಮೇಡಮ್ ಅವ್ರಿಗೆ ಏನಾದರೂ ಅಕಾಡೆಮಿ ಅಥವಾ ಸಾಧು ಕೋಕಿಲ ಅವರು ಬೇರೆ ಯಾರ ಕಡೆಯಿಂದ ಏನಾದರೂ ಫಿಲ್ಮ್ ಫೆಸ್ಟಿವಲ್ದು ಆಹ್ವಾನ ಬಂದಿತ್ತಾ? ನಾನು ಇವತ್ತು ಹೋಗ್ತಾ ಇದ್ದೀನಿ, ನನ್ನ ಪ್ಯಾನೆಲ್ ಡಿಸ್ಕಷನ್ ಇದೆ. ನನಗೆ ಒಂದು ವಾರ ಮುಂಚೆನೇ ದೇ ಹ್ಯಾಡ್ ಆಲ್ರೆಡಿ ಇನ್ಫಾರ್ಮ್ಡ್ ಮೀ, ಇದೆಲ್ಲ ಆಗೋಕ್ಕಿಂತ ಮುಂಚೆನೇ. ಸೊ ನಾನು ಮೈ ಡೇಟ್ ವಾಸ್ ಆಲ್ರೆಡಿ ಫಿಕ್ಸ್ಡ್. ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ನನಗಂತೂ ಖಂಡಿತವಾಗ್ಲೂ ಅವ್ರು ಕರೆದಿದ್ರು. ಆ್ಯಂಡ್ ನಾನು ಹೋಗ್ತಾ ಇದ್ದೀನಿ. ಇವತ್ತು 2:30ಗೆ ನನ್ನ ಪ್ಯಾನೆಲ್ ಡಿಸ್ಕಷನ್ ಇದೆ. ನಿಮ್ಮಿಂದ ಇವಾಗ ನಾನು ಲೇಟ್ ಆಗ್ತೀನಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ನಟಿ ರಮ್ಯಾ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ನಟಿ ರಮ್ಯಾ ಅವರು ಇವತ್ತು ಕೋರ್ಟ್ಗೆ ಬಂದಿದ್ದಾರೆ. ಸೊ ಯಾವ ವಿಚಾರಕ್ಕೆ ಬಂದಿದ್ದಾರೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ಸೋಗ್ತೀನಿ. ಮೇಡಮ್, ಕೋರ್ಟ್ಗೆ ಬಂದಿದ್ದೀರಾ, ಲಾಸ್ಟು ಒಂದೆರಡು ತಿಂಗಳಿಂದ ಕೂಡ ಬಂದಿದ್ರಿ, ಇವತ್ತು ಬಂದಿದ್ದೀರಾ, ಏನು ವಿಷಯ ಮೇಡಮ್? ಜಡ್ಜ್ ಅವ್ರು ಕರೀತಾರೆ, ನಾವು ಬರಬೇಕು. ಐ ಹ್ಯಾಡ್ ಟು ಸೈನ್ ಸಮ್ ಡಾಕ್ಯುಮೆಂಟ್ಸ್, ಹಾಗಾಗಿ ಬಂದಿದ್ದೆ ನಾನು. ಯಾವ ಹಂತದಲ್ಲಿದೆ ಮೇಡಮ್ ಆ ಒಂದು ಹಾಸ್ಟೆಲ್ ಹುಡುಗರ ವಿವಾದ? ಇನ್ನು ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಉಳಿದಿದೆ, ಸೊ ಅದಾದ್ಮೇಲೆ ನೋಡಬೇಕು. ಸೊ ದಾಖಲೆಗಳು ಸಬ್ಮಿಟ್ ಮಾಡೋದಕ್ಕೆ ಇವತ್ತು ಬಂದಿದ್ದಾರೆ ರಮ್ಯಾ ಅವರು ಅಂತ ವಿಚಾರ ಇದೆ. ಯಾವ್ಯಾವ ದಾಖಲಾತಿ, ಯಾಕಂದರೆ ಅವರು ಕೂಡ ಒಂದು ಅಗ್ರಿಮೆಂಟ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ನೀವು ಚಿತ್ರದ ತಂಡ ಕೂಡ ಹೇಳ್ತಾ ಇರುವಂಥದ್ದು ಮೇಡಮ್. ಆ ಅಗ್ರಿಮೆಂಟ್ ಒರಿಜಿನಲ್ ಡಾಕ್ಯುಮೆಂಟೇ ನಾವು ಸಬ್ಮಿಟ್ ಮಾಡಿರೋದು. ಯಾ. ಸೊ ಇನ್ನೇ ಮತ್ತೆ ಯಾವತ್ತು ಕೋರ್ಟ್ಗೆ ಬರೋದಕ್ಕೆ ಹೇಳಿದ್ದಾರೆ? ಅವ್ರು ಹೇಳ್ತಾರೆ ಮತ್ತೆ ಯಾವ ಡೇಟ್ಗೆ ಕೋರ್ಟ್ ಹೇಳಿದ್ರು? ಮಾರ್ಚ್ 19. ಸೊ ಇದರ ನಡುವೆ ಮೇಡಮ್ ಸಾಕಷ್ಟು ಸುದ್ದಿಯಲ್ಲಿರುವಂಥ ಒಂದು ವಿಚಾರ ಅಂದರೆ 16ನೇಯ ಫಿಲಮ್ ಫೆಸ್ಟಿವಲ್ಲು. ಸೊ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ನಟ್ಟು ಬೋಲ್ಟ್ ಹೇಳಿಕೆ ಏನಿದೆ, ಅದು ಎಷ್ಟು ಸಮಂಜಸ, ಪರಾವಿರೋಧಗಳ ಚರ್ಚೆ ಆಗ್ತಾಯಿದೆ ಇಂಡಸ್ಟ್ರಿ ಒಳಗೆ ಮತ್ತು ಹೊರಗೆ ಮೇಡಮ್? ಅವ್ರು ಆಗಲೇ ಕ್ಲಾರಿಫೈ ಮಾಡಿದ್ದಾರೆ, ಅವರು ಥ್ರೆಟನ್ ಮಾಡೋಕ್ಕೆ ಏನು ಉದ್ದೇಶ ಇರಲಿಲ್ಲ ಅಂತ. ಸೊ ಐ ಥಿಂಕ್ ದ್ಯಾಟ್ ಸೆಟಲ್ಸ್ ಇಟ್. ಬಟ್ ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಆ್ಯಸ್ ಆ್ಯಕ್ಟರ್ಸ್, ಲೈಕ್ ಐ ಸೆಡ್, ಏನಾದರೂ ಒಂದು ಕಾಸ್ ಇದ್ದರೆ ನಾವು ಖಂಡಿತವಾಗ್ಲೂ ಮಾತಾಡಲೇಬೇಕು. ಸೊ ಐ ಡೋಂಟ್ ಥಿಂಕ್ ದ್ಯಾಟ್ ಇಸ್ ರಾಂಗ್. ಬಟ್ ಅವ್ರು ಹೇಳಿದ ರೀತಿ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಆ್ಯಂಡ್ ಅವ್ರು ಆಮೇಲೆ ಕ್ಲಾರಿಫೈ ಮಾಡಿದ್ದಾರೆ ದಟ್ ಹಿ ಡಿಡ್ ನಾಟ್ ಥ್ರೆಟನ್ ಅಂತ. ಸೊ ಲೆಟ್ಸ್ ಜಸ್ಟ್ ಲೀವ್ ಇಟ್. ಈ ವಿವಾದ ಆದ ನಂತರ ಒಂದಷ್ಟು ನಟ ನಟಿಯರಿಗೆ ಇನ್ವಿಟೇಷನ್ನೇ ಹೋಗಿಲ್ಲ ಅನ್ನುವಂಥ ವಿಚಾರಗಳು ಚರ್ಚೆ ಆಗ್ತಿದೆ. ರಮ್ಯಾ ಮೇಡಮ್ ಅವ್ರಿಗೆ ಏನಾದರೂ ಅಕಾಡೆಮಿ ಅಥವಾ ಸಾಧು ಕೋಕಿಲ ಅವರು ಬೇರೆ ಯಾರ ಕಡೆಯಿಂದ ಏನಾದರೂ ಫಿಲ್ಮ್ ಫೆಸ್ಟಿವಲ್ದು ಆಹ್ವಾನ ಬಂದಿತ್ತಾ? ನಾನು ಇವತ್ತು ಹೋಗ್ತಾ ಇದ್ದೀನಿ, ನನ್ನ ಪ್ಯಾನೆಲ್ ಡಿಸ್ಕಷನ್ ಇದೆ. ನನಗೆ ಒಂದು ವಾರ ಮುಂಚೆನೇ ದೇ ಹ್ಯಾಡ್ ಆಲ್ರೆಡಿ ಇನ್ಫಾರ್ಮ್ಡ್ ಮೀ, ಇದೆಲ್ಲ ಆಗೋಕ್ಕಿಂತ ಮುಂಚೆನೇ. ಸೊ ನಾನು ಮೈ ಡೇಟ್ ವಾಸ್ ಆಲ್ರೆಡಿ ಫಿಕ್ಸ್ಡ್. ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ನನಗಂತೂ ಖಂಡಿತವಾಗ್ಲೂ ಅವ್ರು ಕರೆದಿದ್ರು. ಆ್ಯಂಡ್ ನಾನು ಹೋಗ್ತಾ ಇದ್ದೀನಿ. ಇವತ್ತು 2:30ಗೆ ನನ್ನ ಪ್ಯಾನೆಲ್ ಡಿಸ್ಕಷನ್ ಇದೆ. ನಿಮ್ಮಿಂದ ಇವಾಗ ನಾನು ಲೇಟ್ ಆಗ್ತೀನಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ನಟಿ ರಮ್ಯಾ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.